ದಿಕ್ಕು ತಪ್ಪ ವಿದ್ಯಾರ್ಥಿಗಳ ನೀಟ್ ಪ್ರೊಟೆಸ್ಟ್ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಈಗ ಹುಟ್ಕೊಂಡಿದೆ ಹೊಸದಾಗಿ. ಫ್ರೀಡಂ ಪಾರ್ಕ್ನಲ್ಲಿ ಕಾಕಿಗೆ ಚಾಲೆಂಜ್ ಮಾಡಿ ಪೋಸ್ಟರ್ ಉಮರ್ ಖಲೀದ್ ಶಾರ್ಜಿಲ್ ಇಮಾಮ್ ಪರ ನಿಂತಿದ್ದಾರೆ ಸ್ಟೂಡೆಂಟ್ಸ್ಗಳು. ದೆಹಲಿ ದಂಗೆ ಆರೋಪಿಗಳ ಪರ ಪೋಸ್ಟರ್ ಅನ್ನು ಪ್ರದರ್ಶನ ಮಾಡಲಾಗಿದೆ. ಬೆಂಗಳೂರು ಪೊಲೀಸರಿಗೆ ಸವಾಲಿನ ಪೋಸ್ಟರ್ ಹಿಡಿದು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಪ್ರಚೋದನಕಾರಿ ಪೋಸ್ಟರ್ ಹಿಡಿದು ಬಂದಂಥ ಪ್ರತಿಭಟನಾಕಾರರು ಏನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಂತ ಪೋಸ್ಟರ್ ಹಿಡ್ಕೊಂಡಿದ್ದಾರೆ. ವಿದ್ಯಾರ್ಥಿನಿಯ ಕೈಯಲ್ಲಿದ್ದ ಪೋಸ್ಟರ್ ಕಿತ್ಕೊಂಡಿದ್ದಾರೆ ಪೊಲೀಸರು. ಈಗ ಎಲ್ಲೋ ಒಂದು ಕಡೆ ಒಂದಿಷ್ಟು ಪ್ರಶ್ನೆಗಳು ಇದರ ವಿಚಾರವಾಗಿ ಹುಟ್ಕೊಳ್ತಾ ಇದೆ. ನೀಟ್ ಅಕ್ರಮದ ವಿರುದ್ಧ ಶುರುವಾದಂತಹ ಒಂದು ವಿದ್ಯಾರ್ಥಿಗಳ ಪ್ರತಿಭಟನೆ ಈಗ ಹೊಸ ವಿವಾದಕ್ಕೆ ಕಾರಣ ಆಗೋಯ್ತಾ? ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂಥ ಒಂದು ಪ್ರತಿಭಟನೆಯ ವೇಳೆ ಪ್ರದರ್ಶಿಸಲಾದ ಕೆಲವೊಂದು ಪೋಸ್ಟರ್ಗಳು, ಆ ಪೋಸ್ಟರ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಇದೊಂದು ವಿಚಾರ. ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೂಲ ಉದ್ದೇಶದಿಂದ ಗಮನ ಬೇರೆಡೆ ಸೆಳೀತಕ್ಕಂಥ ಪ್ರಯತ್ನನ ಹಾಗಾದರೆ ಇದು, ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗನ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಈಗ ಜೋರಾಗಿದೆ. ನೀಟ್ ವಿಚಾರವಾಗಿ ಫ್ರೀಡಂ ಪಾರ್ಕಲ್ಲಿ ನಡೆದಂಥ ಒಂದು ಪ್ರತಿಭಟನೆಯ ವೇಳೆ ಕೆಲ ಪ್ರತಿಭಟನಾಕಾರರು ವಿವಾದಾತ್ಮಕ ಘೋಷಣೆಗಳು ಹಾಗೂ ಪೋಸ್ಟರ್ಗಳನ್ನು ಪ್ರದರ್ಶಿಸಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ಕೆಲವು ಪೋಸ್ಟರ್ಗಳಲ್ಲಿ ದೆಹಲಿ ಗಲಭೆ ಪ್ರಕರಣದ ಆರೋಪಿಗಳಾದ ಉಮರ್ ಖಲೀದ್ ಹಾಗೂ ಶಾರ್ಜಿಲ್ ಇಮಾಮ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿರ್ತಕ್ಕಂಥ ಒಂದು ಬರಹಗಳಿದ್ವು ಅಂತ ವರದಿಯಾಗಿದೆ. ಆ ಬರಹಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಪೋಸ್ಟರ್ಗಳನ್ನು ಸ್ಥಳದಲ್ಲೇ ತೀವ್ರ ಚರ್ಚೆಗೂ ಕೂಡ ಕಾರಣವಾದವು ಇದು. ಆಮೇಲೆ ಪೊಲೀಸರು ಆ ವಿದ್ಯಾರ್ಥಿನಿಯ ಕೈಯಲ್ಲಿದ್ದಂತಹ ಪೋಸ್ಟರನ್ನು ಕಿತ್ಕೊಂಡಿದ್ದಾರೆ. ಇದು ದೆಹಲಿ ದಂಗೆಯ ಸಿಸಿಟಿವಿ ದೃಶ್ಯಗಳನ್ನು ಬಹಿರಂಗಗೊಳಿಸಲಾಗಿದೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಯಾಕೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಪೊಲೀಸರು ರಿವೀಲ್ ಮಾಡಿದ್ದಾರೆ. ಸಿಜೆಪಿ ಪ್ರತಿಭಟನೆಯ ಸಮಯದಲ್ಲಿ 8 IPS ಅಧಿಕಾರಿಗಳು ಸೇರಿದಂತೆ 199 ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬಹಿರಂಗ ಆಗಿದೆ. 15ರಿಂದ 20 ಸರ್ಕಾರಿ ವಾಹನ ಹಾಗೂ 4 ಖಾಸಗಿ ವಾಹನಗಳನ್ನು ಧ್ವಂಸ ಮಾಡಲಾಗಿದೆ ಅಂತ ಅಧಿಕೃತ ಮಾಹಿತಿ ಕೊಟ್ಟಿದ್ದಾರೆ. ದೆಹಲಿ ದಂಗೆಯ CCTV ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ದೃಶ್ಯದಲ್ಲಿ ಕಾರುಗಳನ್ನು ತಳ್ಳಿ ಜಖಂಗೊಳಿಸಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಇದು ಪೊಲೀಸರ ಲಾಠಿ ಚಾರ್ಜ್ನ ಹಿಂದಿನ ಉದ್ದೇಶ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಮಾಹಿತಿ ಕೊಡ್ತಾ ಇದ್ದಾರೆ. ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿರತಕ್ಕಂಥ ಮಾಹಿತಿ ಈಗ ಬಹಿರಂಗ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆಗಳು ಕೂಡ ಕಾರಣ ಆಗಿದೆ. ದೆಹಲಿಯಲ್ಲಿ ನೀಟ್ ಗದ್ದಲ ಕೋಲಾಹಲ ಹೆಚ್ಚಾಗ್ತಾನೆ ಬರ್ತಾ ಇದೆ ದಿನೇ ದಿನೇ. ಈಗ CCTV ದೃಶ್ಯವನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಇದು ವಿದ್ಯಾರ್ಥಿಗಳ ಅಥವಾ ಹೊರಗಿನಿಂದ ಬಂದಂಥವರ ಯಾರು ಅನ್ನೋದು ಕೂಡ ಈಗ ತನಿಖೆ ನಡೀತಾ ಇದೆ.